ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈಗ 100 ವರ್ಷದಲ್ಲಿ ಅವರು ನೋಂದಾಯಿಸದೆ ಮಾಡ್ಕೊಂಡು ಬಂದಿದಾರಲ್ಲ, ಹೇಳ್ಕೊಳ್ಳಕ್ಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸದಸ್ಯರಿದ್ದಾರೆ ಅಂತಾರೆ. ಆ ಸದಸ್ಯರ ಲೆಕ್ಕ ಕೊಡಿ. ಇಡೀ ಪ್ರಪಂಚದಲ್ಲಿ ಬಹಳ ಸಂಪದ್ಭರಿತವಾದ ಶ್ರೀಮಂತ NGO ಅಂತಾರೆ. ಎಲ್ಲಿಂದ ಹಣ ಬಂದಿದೆ ಅಂತ ಹೇಳಿ. ಈಗ ಯಾರೋ ಹೇಳಿದ್ದಾರೆ, ಗೋವಿನ ನೀವು ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಅದನ್ನ ಮಾಡೋದಿಲ್ಲ. ಒಂದ್ಸಲಿ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ, ಈಗ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತಾರೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗತ್ತೆ. ಸಂಘಟನೆಯನ್ನ ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನು ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದ್ರೆ ಅವ್ರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು ಅಂತ ಇವರ ಕಾರ್ಯಕ್ರಮಗಳಿದೆ ನೋಡಿ. ಅದು ಬಹಿರಂಗ ಪಡಿಸ್ದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತಾರೆ. ಅವ್ರು ಹೇಳೋದು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ಮಹಾನ್ ರಾಷ್ಟ್ರ. ಆದ್ರಿಂದ ಅದಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳು ಈ ಸಂಘ ಪರಿವಾರದವರು ಮಾಡುವಾಗ ಅದಕ್ಕೆ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾದ್ರೆ ಗೃಹ ಸಚಿವರು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಅವರ ಕೆಲವು ಸಂಘ ಪರಿವಾರ ಅಂತಾರೆ ನೋಡಿ, ಅವರು ಕೆಲವೆಲ್ಲ ಆಚಾರ ವಿಚಾರಣೆಗಳು ಮಾಡಿದಾಗ ಅದು ಗೋಹತ್ಯೆ ವಿಚಾರ ಇರ್ಬೋದು. ಈಗ ಯಾರೋ ಹೇಳಿದ್ದಾರೆ, ಗೋವಿನ ನೀವು ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಅದನ್ನ ಮಾಡೋದಿಲ್ಲ. ಒಂದ್ಸಲಿ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ, ಈಗ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತಾರೆ. ಅವ್ರಿಗೆ ಲಂಗು ಲಗಾಮ್ ಇಲ್ಲದೆ ಇರ್ತಕ್ಕಂಥ ಮಾತಾಡ್ತಾ ಇರುವಾಗ ಅವ್ರಿಗೆ ಸರಿಯಾದ ದಾರಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾತಾಡಿ ಅನ್ನೋ ಉದ್ದೇಶದಿಂದ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಹೇಳಿದ್ದಾರೆ. ತಪ್ಪೇನಿಲ್ಲ. ಈಗ 100 ವರ್ಷದಲ್ಲಿ ಅವರು ನೋಂದಾಯಿಸದೆ ಮಾಡ್ಕೊಂಡು ಬಂದಿದಾರಲ್ಲ, ಹೇಳ್ಕೊಳ್ಳಕ್ಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸದಸ್ಯರಿದ್ದಾರೆ ಅಂತಾರೆ. ಆ ಸದಸ್ಯರ ಲೆಕ್ಕ ಕೊಡಿ. ಇಡೀ ಪ್ರಪಂಚದಲ್ಲಿ ಬಹಳ ಸಂಪದ್ಭರಿತವಾದ ಶ್ರೀಮಂತ NGO ಅಂತಾರೆ. ಎಲ್ಲಿಂದ ಹಣ ಬಂದಿದೆ ಅಂತ ಹೇಳಿ, ಹಣ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಅದು ದೇಶ ಸೇವೆನಾ, ಜನಸಾಮಾನ್ಯರ ಸೇವೆನಾ, ಅಥವಾ ಇವ್ರ ಸೇವೆನಾ, ಎಲ್ಲ ಬೇಕಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಈ ದೇಶದಲ್ಲಿ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ನೋಂದಾಯಿಸಿರ್ಬೇಕಾಗುತ್ತೆ. ಅದಕ್ಕೆ ಸಂವಿಧಾನದ ವಿರುದ್ಧ ಹೋದವರು ರಾಷ್ಟ್ರ ವಿರೋಧಿಗಳು ಆಗ್ತಾರೆ. ತ್ರಿವರ್ಣ ಧ್ವಜದ ವಿರುದ್ಧ ಹೋದವರು ರಾಷ್ಟ್ರ ವಿರೋಧಿಗಳು, ರಾಷ್ಟ್ರದ್ರೋಹಿಗಳಾಗ್ತಾರೆ. ಆದ್ರಿಂದ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ತಪ್ಪೇನಿಲ್ಲ.